ಹಾಯ್ ಪೀಪಲ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿರೋ ಹೋಪ್ ಎಲ್ಲರೂ ಚೆನ್ನಾಗಿರೋ ಸೇಫಾಗಿದ್ದೀರಾ ಅಂತ ಅಂದ್ಕೊತೀನಿ. ನಾವಿವತ್ತು ನಮ್ಮ ಜೊತೆ ಒಟ್ಟಿಗೆ ಬೆಳೆದಂಥ ಒಬ್ಬರು ಮದುವೆಗೆ ಹೋಗ್ತಾ ಇದ್ದೀವಿ, ತೋರಿಸ್ತೀನಿ ನಿಮಗೂ. ನಾನು ಹೇಗೆಲ್ಲ ಮೇಕಪ್ ಹಾಕ್ತೀನಿ, ಸಿಂಪಲಾಗಿ ನ್ಯಾಚುರಲಾಗಿ ಹೇಗೆ ಕಾಣಿಸುತ್ತೆ ಅಂತ ನಿಮಗೂ ತೋರಿಸ್ತೀನಿ. ನೀವು ಯಾರು ಸಿಂಪಲಾಗಿ ಹೋಗಬೇಕು ಅಂತಂದರೆ ಈ ರೀತಿಯಾಗಿ ರೆಡಿ ಆಗ್ಬೋದು. ನಾನು ಯಾವಾಗಲೂ ಈ ರೀತಿ ರೆಡಿ ಆಗೋಲ್ಲ, ಯಾವಾಗಲೂ ಒಂದೊಂದು ಸತಿ ಮಾತ್ರ ಸಿಟಾಫಿಲ್ ಕ್ರೀಮ್ ಮಾಯ್ಶ್ಚರೈಸರ್ನ ಯೂಸ್ ಮಾಡಿದ್ದೀನಿ. ಹಾಗೆ ಮಾಮಾ ಅರ್ಥದ್ದು ಫೌಂಡೇಶನ್ನ ಯೂಸ್ ಮಾಡ್ಕೊತಾ ಇದ್ದೀನಿ. ನಂತರ ಲ್ಯಾಕ್ಮೆ ಅವರ ಪೌಡರ್ ಕೂಡ ಯೂಸ್ ಮಾಡ್ಕೊತಾ ಇದ್ದೀನಿ. ತುಂಬ ಮಿನಿಮಲ್ ಮೇಕಪ್ ಅಂತಲೇ ಹೇಳ್ಬೋದು, ನ್ಯಾಚುರಲಾಗಿ ಕೂಡ ಕಾಣಿಸುತ್ತೆ. ಕಲರ್ ಬಾರ್ ಪ್ರಾಡಕ್ಟ್ಸ್ಗಳು ನಂಗೆ ತುಂಬ ಇಷ್ಟ ಆಗ್ತವೆ, ಅದಕ್ಕೆ ಆಲ್ಮೋಸ್ಟ್ ಎಲ್ಲ ನನ್ನ ಹತ್ತಿರದ ಅದೇ ಕಲರ್ ಬಾರ್ ಕಾಜಲ್ನ ಯೂಸ್ ಮಾಡ್ತಾಯಿದ್ದೀನಿ. ಇದು ತುಂಬ ಲಾಂಗ್ ಲಾಸ್ಟಿಂಗ್ ಆಗಿರುತ್ತೆ, ಹಾಗೆ ಸ್ಪ್ರೆಡ್ ಕೂಡ ಆಗೋಲ್ಲ ಜಾಸ್ತಿ ಹೊತ್ತು. ನಂತರ ನಾನಿಲ್ಲಿ ಒಂದು ಐಲೈನರ್ ಕೂಡ ಹಚ್ಕೊಂಬಂದಿದ್ದೀನಿ, ಬಿಕಾಸ್ ಮಿರರ್ ಅಲ್ಲಿರೋದ್ರಿಂದ ಅಲ್ಲೋಗಿ ಹಚ್ಕೊಂಬಂದಿದ್ದೀನಿ. ಸ್ವಲ್ಪ ಲೈಟಾಗಿ ನಾನು ಬ್ಲಷ್ ಹಾಕ್ಕೊತಾ ಇದ್ದೀನಿ. ನಿಮಗೆ ಬೇಕಾದರೆ ಇದು ಹಾಕ್ಕೊಬೋದು, ಇಲ್ಲ ಸ್ಕಿಪ್ ಮಾಡ್ಕೊಬೋದು. ನಂಗೆ ತುಂಬ ಚೆನ್ನಾಗಿ ಕಾಣಿಸುತ್ತೆ, ಅದು ಸರ್ಕಲಾಗಿ ಶೇಪ್ ಚೆನ್ನಾಗಿ ಕಾಣುತ್ತೆ ಅಂತ ನಾನು ಲೈಟಾಗಿ ಹಾಕ್ಕೊತಾ ಇದ್ದೀನಿ. ನಿಮ್ಗೆ ಅದು ಲೈಟೆಲ್ಲ ಚೆನ್ನಾಗಿಲ್ಲ ಅಲ್ಲ, ಅದಕ್ಕೆ ಆ ಥರ ಕಾಣಿಸ್ತಿದೆ. ನಾನು ಫೈನಲ್ ಲುಕ್ ಹೇಗೆ ಕಾಣಿಸ್ತಿದೆ ಅಂತ ತೋರಿಸ್ತೀನಿ. ಹಾಗೆ ಇಲ್ಲಿ ಅದನ್ನ ಹೈಲೈಟರ್ನ ಯೂಸ್ ಮಾಡ್ತಾಯಿದ್ದೀನಿ. ಎಲ್ಲಿ ಹೈಲೈಟ್ ಆಗುತ್ತೋ ನಮಗೆ ಅಲ್ಲಿ ಆ ಪೊಸಿಷನಲ್ಲಿ ಮಾತ್ರ ಹಾಕ್ಕೊತಾ ಇದ್ದೀನಿ. ಲೈಕ್ ನೋಸ್ ಮೇಲಾಗಿರ್ಬೋದು, ಲಿಪ್ಸ್ ಹತ್ರ ಆಗಿರ್ಬೋದು, ಕಣ್ಣು ಹತ್ರ ಆಗಿರ್ಬೋದು. ನೋಡ್ಬೋದು ಗೋಲ್ಡ್ ಶಿಮರಿ ಕಲರ್ ನಿಮ್ಮ ಐ ಶ್ಯಾಡೋ ಪ್ಯಾಲೆಟಲ್ಲಿ ಇರುತ್ತೆ, ಅದನ್ನು ಯೂಸ್ ಮಾಡ್ಕೊಬೋದು ನೀವು. ಹಾಗೆ ಇಲ್ಲಿ ಕಲರ್ ಬಾರ್ ಅವರ ಲಿಪ್ಸ್ಟಿಕ್ನ ಯೂಸ್ ಮಾಡ್ಕೊತಾನೆ. ಇದು ಅಷ್ಟೇ ತುಂಬ ಲಾಂಗ್ ಲಾಸ್ಟಿಂಗ್ ಆಗಿರುತ್ತೆ. ಈ ವಾಚ್ ಕೊಟ್ಟು ನನ್ನ ಫ್ರೆಂಡ್ 5 ವರ್ಷ ಆಯ್ತು, ನಾನು ಒಂದು 5 ಸತಿ ಹಾಕಿದ್ದೀನಿ ಅಷ್ಟೇ. ಹಾಗೆ ಫೈನಲ್ ಲುಕ್ ಈ ರೀತಿಯಾಗಿತ್ತು. ನಮ್ಮ ಫ್ರೆಂಡ್ ವಿದ್ಯೆ ನೋಡ್ತಿದ್ರೆ, ನೋಡಮ್ಮ ವಾಚ್ ಹಾಕೊಂಡಿದ್ದು ತುಂಬ ದಿನ ಆಗಿತ್ತು ಹಾಕ್ಕೊಂಡು, ಅದಕ್ಕೆ ಮ್ಯಾಚ್ ಆಗುತ್ತೆ ಅಂತ ಸಿಲ್ವರ್ ಆಕ್ಸೆಸರೀಸ್ನ ಹುಡುಕ್ಬಿಟ್ಟು ಹಾಕ್ಕೊಂಡಿದ್ದೀನಿ. ಯಾವ ರೀತಿಯಾಗಿ ಕಾಣಿಸ್ತಿದೆ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ಈ ಡ್ರೆಸ್ ಕೂಡ ನಮ್ಮಮ್ಮ ಕೊಡಿಸಿ ಒಂದು 2-3 ಇಯರ್ಸ್ ಆಗಿಬಿಟ್ಟಿತ್ತು. ಎಲ್ಲೂ ನಾನು ಹಾಕೇ ಇಲ್ಲ, ಜಸ್ಟ್ ಸ್ಟಿಚ್ ಮಾಡಿ ಅಲ್ಲೇ ಇಟ್ಟಿದ್ದೆ ಅಷ್ಟೇ. ಇವತ್ತು ಗಳಿಗೆ ಕೂಡ ಬಂದಿದೆ ಅಂತ ಹೇಳ್ಬೋದು. ಅದಕ್ಕೆ ಈ ಡ್ರೆಸ್ನ ಅವತ್ತು ವೇರ್ ಮಾಡ್ಕೊಂಡು ಹೋಗಿದ್ದೀನಿ. ನಿಯರ್ ಬೈ ಇತ್ತು, ಅದಕ್ಕೆ ಈ ರೀತಿಯಾಗಿ ಹೆವಿ ಡ್ರೆಸ್ ಹಾಕೊಂಡ್ರು ಏನು ಶಕೆ ಎಲ್ಲ ಆಗೋಲ್ಲ ಅಂತ, ಕಂಫರ್ಟ್ ಇರುತ್ತೆ ಅಂತ ಹಾಕೊಂಡೋಗಿ. ಈ ಡ್ರೆಸ್ಸಲ್ಲಿ ಸ್ವಲ್ಪ ಮಿರರ್ ಎಲ್ಲ ಚೆನ್ನಾಗಿರೋದ್ರಿಂದ ನೈಟ್ ಫಂಕ್ಷನ್ಗೆ ಲೈಟ್ ಬೆಳಕಿಗೆಲ್ಲ ತುಂಬ ಚೆನ್ನಾಗಿ ಕಾಣಿಸುತ್ತೆ ಅಂತ ಆ ರೀತಿಯಾಗಿ ನಾನು ಹಾಕ್ಕೊಂಡೋಗಿದ್ದೀನಿ. ತುಂಬ ಚೆನ್ನಾಗಿ ಕಾಣಿಸ್ತಿತ್ತು ಅಂತ ಹೇಳ್ಬೋದು. ಡ್ರೆಸ್ಸು ಯಾವ ರೀತಿಯಾಗಿದೆ ಅಂತ ನೋಡಿ ಹೇಳಿ. ನಮ್ಮಮ್ಮ ಇದನ್ನು ಇಷ್ಟಪಟ್ಟು ನಿಂಗೆ ಚೆನ್ನಾಗಿ ಕಾಣಿಸುತ್ತೆ ಅಂತ ಕೊಡಿಸಿದ್ದು. ಹಾಗೆ ಮದುವೆ ಮನೆಗೆ ಹೋದ್ವಿ. ನೋಡ್ಬೋದು ಚೈತ್ರ, ರಕ್ಷಿತಾ ಎಲ್ಲ ಒಂದೇ ಥರ ಡ್ರೆಸ್ ತೊಗೊಂಡಿದ್ರು. ಇವರೆಲ್ಲ ನನ್ನ ಚೈಲ್ಡ್ಹುಡ್ ಫ್ರೆಂಡ್ ಅಂತ ಹೇಳ್ಬೋದು. ಒಂದೇ ಥರ ರೆಡಿಯಾಗಿದ್ರು ಕೂಡ. ಹೇಗೆ ಕಾಣಿಸ್ತಿದ್ದಾರೆ ಅಂತ ಕಮೆಂಟ್ ಮಾಡಿ ತಿಳಿಸಿ. ಎಲ್ಲರೂ ತುಂಬ ಚೆನ್ನಾಗಿ ರೆಡಿಯಾಗಿದ್ದು, ದಿವ್ಯ ಆಗಿರ್ಬೋದು, ಅರುಣ ಆಗಿರ್ಬೋದು ಎಲ್ಲರೂ. ಹಾಗೆ ಆಂಟಿ ಸೀರೆ ಹೆಂಗಿದೆ ಅಂತ ತಿಳಿಸಿ ನಾನೇ ಸೆಲೆಕ್ಷನ್ ಮಾಡಿ ನಾನು ಆಂಟಿ ಹೋಗಿ ತೊಗೊಂಬಂದಿರೋದು. ಆಂಟಿಗೆ ತುಂಬಾ ಚೆನ್ನಾಗಿ ಕಾಣಿಸ್ತಿತ್ತು. ಮಿನಿಮಲ್ ವರ್ಕ್ ಕೂಡ ಮಾಡಿಸಿರೋ ಬ್ಲೌಸಿಗೆ ತುಂಬ ಚೆನ್ನಾಗಿತ್ತು. ನೋಡ್ಬೋದು ನಮ್ಮ ಚೈಲ್ಡ್ಹುಡ್ ಫ್ರೆಂಡ್ ಕಿರಣ ಅಂತ ಇವ್ರ ಮದುವೆಗೆ ಹೋಗಿದ್ದಿದ್ದು. ನನಗೆ ಇವ್ರ ಹೇರ್ ಸ್ಟೈಲ್ ತುಂಬಾ ಇಷ್ಟ ಆಯಿತು ಅಂತ ಹೇಳ್ಬೋದು. ತುಂಬ ಚೆನ್ನಾಗಿ ಕಾಂಪ್ಲಿಮೆಂಟ್ ಮಾಡ್ತಿತ್ತು ಆ ಡ್ರೆಸ್ಗೂ, ಆ ಹೇರ್ ಸ್ಟೈಲ್ಗೂ ಚೆನ್ನಾಗಿತ್ತು. ಹಾಗೆ ನಮ್ಮ ದಿವ್ಯನೂ ಡಿಫ್ರೆಂಟಾಗಿರಬೇಕು ಅಂತ ಈ ರೀತಿಯಾಗಿ ಹೇರ್ ಸ್ಟೈಲ್ ಮಾಡಿಸ್ಕೊಂಡಿಲ್ಲ. ಅವಳದು ಕೂಡ ತುಂಬಾ ಚೆನ್ನಾಗಿತ್ತು. ಎಲ್ಲರೂ ಕೂಡ ತುಂಬ ಚೆನ್ನಾಗಿ ಕಾಣಿಸ್ತಿದ್ರು. ಇವರು ನಮ್ಮ ಅಪ್ಕಮಿಂಗ್ ಮದುವೆ ಗಂಡು ಅಂತ ಹೇಳ್ಬೋದು. ನೋಡ್ಬೋದು ನಮ್ಮ ರಾಕಿ ಬಾಯ್ ಹೆಂಗೆ ಕಾಣಿಸ್ತಿದೆ. ಅರುಣ ಅವ್ರು ತುಂಬ ಚೆನ್ನಾಗಿ ಕಾಣಿಸ್ತಿದ್ದ. ಆ ರೆಡ್ಗೆ ಅವ್ನು ಕಾಂಪ್ಲಿಮೆಂಟ್ ಮಾಡ್ತಿತ್ತು, ಅವ್ನ ಫೇಸ್ಗೂ ಆ ರೆಡ್ಗೂ ತುಂಬ ಸೂಟ್ ಆಗ್ತಿತ್ತು ಅವನಿಗೆ. ಹಾಗೆ ಇದು ನೆಕ್ಸ್ಟ್ ದಿನ ಯುಗಾದಿ ಹಬ್ಬ. ನಮ್ಮಲ್ಲಿ ಈ ರೀತಿಯಾಗಿ ಸಿಂಪಲಾಗಿ ಪೂಜೆ ಮಾಡಿಕೊಂಡು ಅಲ್ಲಿಂದ ಊರಿಗೆ ಹೊರಟು ಅಲ್ಲೆಲ್ಲ ಪೂಜೆ ಮಾಡಿಕೊಂಡು ನಮ್ಮ ಮನೆ ದೇವರು ಜಿನ್ನಾಗರದಮ್ಮ ಅಂತ ಅಲ್ಲಿಗೆ ಹೋಗಿ ಅಲ್ಲೂ ಕೂಡ ಪೂಜೆ ಮಾಡಿಸ್ಕೊಂಡು ಅಲ್ಲಿಂದ ಹೊರಟು ಬಂದ್ವಿ. ಇದಾಗಿತ್ತು ನನ್ನ ವ್ಲಾಗ್. ನಿಮಗೆ ನನ್ನ ವೀಡಿಯೋ ಏನಾದ್ರು ಇಷ್ಟ ಆಗ್ತಿದ್ರೆ ಒಂದು ಪುಟ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ತಾರೆ ಯಾರು ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ನನ್ನ ತಮ್ಮ ನನ್ನ ತಂಗಿ ಎಲ್ಲ ಅಕ್ಕಿ ತಂದು ಹಾಕ್ತಿದ್ರು ದೇವಸ್ಥಾನಕ್ಕೆ, ಅದನ್ನು ಕೂಡ ಅವ್ರು ನಾಚ್ಕೊತಾರೆ ಅಂತ ದೂರದಿಂದನೇ ವೀಡಿಯೋ ಮಾಡಿ ಹಾಕಿದ್ದೀನಿ.
ಫುಲ್ಲು ಬಿಸಿಲಿತ್ತು ಅಂತ ಹೇಳ್ಬೋದು. ತುಂಬಾ ಸೆಕೆ ಇತ್ತು. ಹಾಗೆ ಕಾಲು ಕೂಡ ಇರೋಕ್ಕಾಗ್ತಿರಲಿಲ್ಲ, ಅಷ್ಟು ನೆಲ ಎಲ್ಲ ಫುಲ್ ಕಾದ್ಬಿಟ್ಟಿತ್ತು. ಹಾಗೆ ನಾಳೆ ಜಾತ್ರೆ ನಮ್ಮ ಮನೆ ದೇವ್ರದ್ದು, ಅದಕ್ಕೋಸ್ಕರ ಈ ರೀತಿಯಾಗೆಲ್ಲ ಡೆಕೋರೇಟ್ ಮಾಡಿದ್ದಾರೆ. ಹಬ್ಬಕ್ಕೆ ತೇರು ಕೂಡ ರೆಡಿ